ಕೊತ್ತಂಬರಿ ಸೋಸಿ ಒಂದು ಕೆಲ್ಸಾಗ ಹಾಕಿ ಒಂದು ಟಂಬ್ಲರ್ ಬಿ ಮ್ಯಾಲೆ ಹಾಕಿದ್ನಿ ಅಂದ್ರೆ ಇದು ಎಷ್ಟು ಚಲೋ ಇರ್ತೈತಿ. ಏನು ಬಾಡೋದಿಲ್ಲ ಏನಿಲ್ಲ. ಕೊತ್ತಂಬರಿ ತೊಗೊಂಡಿದ್ದೇನೆ ಗಿರ್ಜಕ್ಕ. ನಿಮ್ಮ ಅಣ್ಣಗೆ ತರಿಸಿದ್ನಿ ಬಿಡ ಯವ್ವ. ಅದು ಕೊತ್ತಂಬರಿ ಎಲ್ಲ ಅಡುಗೆಗೂ ಬೇಕಾ ಬಿಡವ. ಪಲ್ಯಕ್ಕೆ, ಉಪ್ಪಿಟ್ಟಿಗೆ, ಅವಲಕ್ಕಿಗೆ, ಚುಮ್ಮರಿಗೆ ಅದು ಮಾಡ್ದಾಗ ಹಾಕಿದ್ರೆ ಒಂಚೂರು ಹಾಕಿದ್ರೆ ಎಷ್ಟು ಘಮ ಘಮ ಅಂತೈತೆ. ಅಡುಗೆನೂ ರುಚಿ ಆಕತ್ವ. ಅದಕ್ಕೆ ತರಿಸಿದೆ ನೋಡಿ ನಾನು. ಟಮಾಟೆ ಸಾರು ಮಾಡಿದ್ವಂಕಾರ ಕೊತ್ತಂಬರಿ ಹಾಕಿಬಿಟ್ರೆ ಮಸ್ತ್ ಆಕತಿ ಸಾರು. ಬಾರಿ ಐತೆ ಕುಂದ್ರ ಬಾ. ಯಾಕೆ ನೀವು ತರಿಸ್ತಿದ್ರೇನು ಕೊತ್ತಂಬರಿ? ಹ್ಞೂ ಗಿರ್ಜಕ್ಕ ಸ್ವಲ್ಪ ಇತ್ತು. ನೀವು ತರಾಕಶನ್ ಅಂದಿದ್ರೆ ನಾವು ರೊಕ್ಕ ಕೊಡ್ತಿದ್ವಿ ನೋಡು. ಮಲ್ಲಪ್ಪನರ ತಂದರ ಕೊಡ್ತಿದ್ರು. ಇದು ಇವ್ರಿಗೆ ಹೇಳಿದ್ವಿ ಮರ್ತು ಬಂದ್ಬಿಟ್ಟಾರ ಹೊಲ್ದಾಗಿಂದ ಬರೋ ಮುಂದೆ. ಅದು ನಿನ್ನೆ ಹೇಳಿದ್ವಿ ಮಾಡಾಗೈತಂತೆ. ಅವಸರದಲ್ಲಿ ಹಂಗೆ ಹೋದನ ಅದು ಹೊಡ್ಕೊಂಡು ಹೋಗಿದ್ರಲ್ಲ ಹೊಲಕ್ಕೆ, ಅಲ್ಲೇ ಮೇಯಕ್ಕೆ ಬಿಟ್ರತ್ ಬಿಡ ಅಂತೇಳಿ. ಮತ್ತು ಅವಸರದಲ್ಲಿ ಹಂಗೆ ಮಳೆ ಬರ್ತದೆ ಬಿಡೇನಂತೆ ಹಂಗೆ ಬಂದ್ಬಿಟ್ಟಾರ. ತಂದೇ ಇಲ್ಲ. ಅದಕ್ಕೆ ತರಿಸ್ತೇವೆ ಬಿಡುವ ನಾವು ಇವತ್ತು. ಕುಂದ್ರ ಒಯ್ ಏನು ಬಗ್ಗೆ ಮತ್ತೆ ಯಾಕೆ ತರಿಸ್ತಿ? ಐತಿ ಮನ್ಯಾಗ ಒಂದು ಇಟ್ಟಿತ್ತು. ಮತ್ತೊಂದು ಶೂಟ್ ತಂದು ಕೊಟ್ಟಿದ್ರು ಅವರು. ಒಯ್ ನನಗೆ ಇಷ್ಟ ಸಾಕು ಬುಟ್ಟಾಗಿದ್ದಿದ್ದು. ಇದೊಂದು ಬೇಕಂದ್ರೆ ಒಯ್ ಇಲ್ಲೇ ಸೋಸ್ಕೊಡ್ದೆ ಅಂತಡಿ ಒಯ್ ಅಂತ ಮತ್ತೆ ತರಿಸ್ತೀವಿ ನಾವು. ಇರ್ಲಾರ್ದ ನಿಮ್ಮ ಮನೆಗೆ ಬರೋದಲ್ಲನೇ ಎಷ್ಟು ಕೊಟ್ಟಿರ್ತೀರಿ ನೀವು. ಒಯ್ ಇದ್ರಾಗ ಬ್ಯಾಡವಾಗಿರ್ಜಾಕ ತರಿಸ್ತೀವಿ ನಾವು. ಈಗ ಐತಿ ಪಲ್ಯ ಅದಕ್ಕೆ ಅಡಿಗೆಗೆ ಹಾಕೈತೆ. ನಾ ಕೇಳಿದ್ ಹಂಗೆ ಇಲ್ಲೇ ಏನಾರ ಮತ್ತೆ ಮಾರಾಕ ಒಂದು ತೊಗೊಂಡಿನ ಅಂತ ನಾವು ಮಾಡಿದ್ವಿ. ನಮ್ಮ ಮನೆ ಕಡೆ ಬಂದಿದ್ದಿಲ್ಲ ಅವ್ರು ಮಾರೋರು. ಅದಕ್ಕೆ ಮತ್ತೆ ಏನಾರ ಇತ್ತಾಗ ಹೊಳ್ಯಾರನ ಕೊಟ್ಟು ಹೋಗಿ ಅಂತ ನಾ ಹಿಂಗೆ ಮಾಡಿದ್ನ. ಯಾಕೆ ಬಂದೇ ಇಲ್ಲಕಿ ತಪ್ಪಲ್ ಪಲ್ಯದಾಕಿ ಇದನ್ನ ಮಾರಾಕ ಬರ್ತಿದ್ಲು. ಯಾಕೆ ಬಂದೇ ಇಲ್ಲ? ಇನ್ನು ಊರಿಗಿರಿಗೆ ಹೋಗಳ ಏನ ಕಮಲಕ್ಕ ಬರಾಕತ್ತಿದ್ಲ ಅಕ್ಕನು. ವೈನಿಯಾರು ಫೋನ್ ಹಚ್ಚಿದ್ರು ಊರಾಗಿಂದ. ಅದಕ್ಕೆ ಮಾತಾಡಿ ಬರ್ತೇನೆ ನಡಿವನಿಲ್ಲ ಅಂತಂದ್ಲ ಅಕ್ಕ. ಅದಕ್ಕೆ ಬಂದೆ ನೋಡು. ಏನು ಮಾಡತ್ತಂದ ಗಿರ್ಜಕ್ಕ? ಇವ ಆಡಕ್ಕೆ ಹೋಗ್ಯಾನ ನೋಡು. ಏನು ಮಾಡ್ಬೇಕು ಬಿಡ ಇವ. ಕರೆಂಟ್ ಇದ್ದು ಅಂದ್ರೆ ಮನ್ಯಾಗ ಟಿವಿ ನೋಡೋದು. ಟಿವಿ ಬೇಸರ ಆಗುತ್ತೆ. ಆಡಕ್ಕೆ ಹೋಗೋದು ಮತ್ತೇನೈತಿ. ಏನು ಎಷ್ಟು ದೊಡ್ಡ ಹೊರೆ ಮುಗಿಸ್ ಕುಂತ್ಬಿಟ್ರಿಲ್ಲ ಅಷ್ಟ್ರು ಮಾತಾಡ್ಕೊಂತ ಯಾರೇ ನಾವಾಯ್ತಾಗ. ಏನಿಲ್ಲ ಬಿಡ ಇವ ಕೆಲಸನ ಆಗಿತ್ತ. ಕೊತ್ತಂಬರಿ ತಂದು ಕೊಟ್ಟಿದ್ರ ಇವ್ರು. ಹಂಗಾಗಿ ಸೋಸ್ಕೊಂತ ಕೂತಿದ್ದೆ ನೋಡು. ಆರಾಕಮ್ಲಕ್ಕ ಈಗ ಕೇಳಿ ನೋಡು ನೀಲನ್ನ ಬಾಯ್ತಾಗ. ಹ್ಞೂ ನಮ್ಮ ವೈನಿಯರ್ ಫೋನ್ ಹಚ್ಚಿದ್ರ ಗಿರ್ಜ. ಅದಕ್ಕೆ ಮಾತಾಡಕತ್ತಿದ್ದೆ ನೋಡು. ಹೌದನ ಆರಾಮದಾರಂತ ಮನ್ಯಾಗ ಎಲ್ಲರೂ ಅಲ್ಲಿ? ಹ್ಞೂ ಎಲ್ಲರೂ ಆರಾಮದಾರಂತ ನೋಡು. ಏನೋ ಒಂದಿಟ್ಟ ಕಲ್ಲವ್ರ ಮನೆ ಕಡೆ ಹೋದ್ರೆ ನಮ್ದು ಜೋಳ ಸಾನ್ಗೈತೆ ನೋಡ ತಂದು ಕೊಡು ಅಂತ ಹೇಳಿ ಪಾರ್ವತ್ಯರನ್ನ ಕೇಳಿದೆ ನಾನು. ಹಿಂಗೆ ಒಯ್ದ ಅಂತಂದ್ಲ. ನಿನ್ನ ಗಿರ್ಜವನ ಅಂದ್ಲು ಬಿಡು. ಮತ್ತೆ ಹೊಳ್ಳಿ ನಾನು ಹೋಗಿದ್ದೆ ಸಂಜೆ ಮಾಡಿ ತಂದ ಕೊಟ್ಟಿಲ್ಲ ಕಮ್ಲಕ್ಕ ಅಂತಂದ್ಲೆ. ಇವಾಗ ಕಳೆದ್ಬಿಡಿದಾರೆ ಇವ ತಂದು ಕೊಟ್ಟು ಹೋಗಂತ ಹೇಳಕಿಗೆ. ನಿಮ್ದೇನ ಅದು ಆಕೆ ಜೋಳ ಸಾನ್ಸಾಕತ್ತಿದ್ಲು ಬಿಡು. ನಾನು ಅಯ್ಯೋ ಈಕೆ ಮನ್ಯಾಗಿಲ್ಲ ಏನು ಒಳಗಡೆ ಹೋಗ್ಬೇಕು ಅಂಬಕಂದೇನ ಕಳೆದಿದ್ಲು. ಮತ್ತೇನು ಹೊಸ ತಂದಗಿದ್ದ ಬಿಡು ಅಂತ ನಾ ಮಾಡಿದ್ದೆ. ಏನು ಕೇಳಕ್ಕೆ ಹೋಗಲಿಲ್ಲ. ಹೇಳ್ತೀನಿ ತಡಿ ಕಮ್ಲಕ್ಕ ಹೋದ್ನಿ ಅಂದ್ರೆ ಹಂಗಾರೆ. ಎಲ್ಲ ಕಲ್ಲಿ ನೀನು ಅವ್ರ ಕಡೆ ಸೇರಿಬಿಟ್ಟೆ. ಅಲ್ಲ ನಮ್ಮ ಜೊತೆ ಎಷ್ಟು ಚಂದ ಮಾತಾಡ್ಕೊಂತ ಇದ್ದು ಹೆಂಗದ ಅವಡಕ್ಕಿ? ಅತ್ತಾಗೂ ಅವ್ರು ಮಾತಾಡೋದು ಕೇಳಿಸ್ಕೋದು, ಇತ್ತ ನಾವು ಹೇಳಿದ್ದೆ ಕೇಳಿಸ್ಕೊಳ್ಳೋದು. ಹೆಂಗಿದ್ದ ಅವಡಕ್ಕಿ ಕಲ್ಲಿ? ಕಮ್ಲಕ್ಕ ಇಲ್ಲೇ ಇದ್ದೀರೇನ? ಅಲ್ಲಿ ಬಾಕಲ್ದಾಗ ಹೋದ್ರೆ ಹೋದ್ರೆ ನೀವು ಯಾರು ಹೋಗ್ಲಿಲ್ಲ ನೋಡು. ಅದಕ್ಕೆ ಮತ್ತೆ ನೀವು ಕಡೆ ಇದ್ದೀರೇನ ಅಂತ ಬಂದು ನೋಡು. ಇಲ್ಲೇ ಇದೆ ಬಾ ಇಬ್ರು. ಬಾರ ಯವ್ವ ಏನು ಅಪ್ರೂಪ ಆಗಿ ಕಲ್ಲವ್ವ ನೀನು. ಇಲ್ಲಿ ಬಿಡ ಯವ್ವ ನೀಲ ಹಂಗೆ ಬರ್ಬೇಕಂತೇನಿ. ಹೊರಗದಲ್ಲ ಬರೋದು ಆಗೋದಿಲ್ಲ. ಕಮ್ಲಕ್ಕ ಜೋಳ ಸಾನ್ಗಿ ನಾನೇ ಇಸ್ಕೊಂಡು ಹೋಗಿದ್ವ ಯವ್ವ. ಅದಕ್ಕೆ ಇನ್ನೊಂದು ಅರ್ಧ ಚೀಲ ಐತಿ ಜೋಳ ಸಾನ್ಸೋದು. ಸಂಜೆ ಮಾಡ್ಯಾನ ಅಷ್ಟೊತ್ತೆ ತಂದು ಕೊಡ್ತೇನೆ. ಮತ್ತೆ ಹೇಳಿ ಹೋದ್ರತಂತ ನಾನು ಬಂದೆ. ವೈರಿ ಬ್ಯಾಡ ಅನ್ನೋದಿಲ್ಲ. ಮತ್ತೆ ಅಲ್ಲಿಟ್ಟು ಇಲ್ಲಿಟ್ಟು ಮತ್ತೆ ಮರತೀವಿ ಕಮ್ಲಕ್ಕ. ಇಲ್ಲೇ ಇಟ್ಟಿದ್ವಿ ಕಳಿತಂತಂದು ಹೇಳ್ಬೇಡವ. ಅದಕ್ಕೆ ಮತ್ತೆ ಈಗ ಏನೋ ಅವ್ನು ಮುಂದೆ ಹೇಳಿ ನೋಡು ತಂದು ಕೊಡು ಅಂತ ಹೇಳಿ. ಮತ್ತು ನಾವು ನಾಳೆ ಮತ್ತೆ ಹಿಟ್ಟದು ಹಾಕ್ಸಾಕ ಕಳಿಸ್ಬೇಕು. ಅದಕ್ಕೆ ಜೋಳ ಸಾನ್ಸೋದು ಐತಿ ಇಸ್ಕೊಂಬ ಅಂತಕ್ಕೆ ಹೇಳಾಕತ್ತಿದ್ ನೋಡು. ಆತವ್ರು ಸಂಜೆ ಮಾಡಿ ತಂದು ಕೊಡು. ಮತ್ತು ನಾವು ಹೊಳ ಮಾಡಿ ಅಡ್ಡಾಡೋದು ನೋಡ್ಕಲ್ಲವ ನೀನ ತಂದು ಕೊಡು ದ್ಯಾಸ ಮಾಡಿ. ಹಾಂ ಹ್ಞೂ ಕಮ್ಲಕ್ಕ ಆತ ಸಂಜೆ ಮಾಡಿ ಅಷ್ಟೊತ್ತಿಗೆ ನೀ ಏನು ಬರಕ್ಕೆ ಹೋಗ್ಬೇಡ. ನಾನು ತಂದು ಕೊಡ್ತೇನೆ ಆತ. ಕುಂದ್ರ ಬಾ ಹೊಂಟೆಲ್ಲ ಹೊಕ್ಕಿನ ಗಿರ್ಜಕ್ಕ. ಈಗ ಜೋಳ ಸಾನ್ಗಿ ಇಸ್ಕೊಂಬಂದೇನಿ. ಪಾಪ ಕಮ್ಲಕ್ಕರಿಗೆ ಕೊಡ್ಬೇಕು. ಮತ್ತೆ ಇಲ್ಲಿ ಕುಂತ್ನಿ ಅಂದ್ರೆ ಮತ್ತೆ ಅಷ್ಟು ಜೋಳ ಸಾನ್ಸೋದಕತಿ. ಬರ್ತೇನೆ ಸಂಜೆ ಮುಂದೆ ಸಾನ್ಗಿ ಕೊಡಕ್ಕೆ ಬರ್ತೇನಲ್ಲ ಬಟ್ಟೆಗೆ ಹೋಗ್ಕಿಂತ ಬಂದು ರೇನವನ ಆರಾಮ್ ನೋಡಿ ಎಲ್ಲಾರ್ಕಿನ. ಹೌದವ ಕುಡುಕು ಗಂಡನ ಕಟ್ಕೊಂಡು ನಾನು ಆರಾಮದೇನಿ. ಏನು ದುಡ್ಯಾಕ ಕಳ್ಸೋದಿಲ್ಲ ಏನಿಲ್ಲ. ನಾ ಕಾಳು ಇಟ್ಟನ ಮನ್ಯಾಗ ಅಡ್ಗಿಗೆ ಮನ್ಯಾಗ ಕಸ ಹೊಡ್ಯಾಕ ಕಲ್ಲು ಒರ್ಸಾಕ ಮತ್ತೇನೈತಿ ಆರಾಮದೇ ನೋಡುವ. ನಾನು ಏನು ಕೇಳ್ತೀಯ ಕದ್ದು ಕೇಳಾರ ಮುಂದೆ ನಗ್ಗೇಡಿ ಆಗೈತೆ ನನ್ನ ಬಾಳೆ. ಏನು ಕೇಳ್ತೀಯ ಕಲ್ಲವ್ವ? ಏನು ಕದ್ದು ಕೇಳುವಾರ ಆರಾಮ್ ಬಿಡೆಯವ. ನಮ್ದೇನು ಹಂಗೆ ಹೌದಿಲ್ಲ. ಅಲ್ಲ ನಾ ಏನಂದೆ ನಿನಗೆ? ಸುಮ್ಕಿರಿ ಅಲ್ಲೇ ಪ್ರೇಮಿ ನಿಂತಾಳ. ನಾವೇನಾರ ಮಾತಾಡ್ಗಿತ್ತೇಡಿವಿ ಅಂತಂದು ಕೇಳಿಸ್ಕೊಳಕ ಸುಮ್ಮನೆ ಇರೋ ಒಂದಿಟ್ಟು. ಬಿಡಯವ ಅದ್ರ ಚಾಳೆ ಸುಮಾರು ಹಂಗೆ ಅದು. ಯಾರು ಒಂದು 4 ಮಂದಿ ತಮ್ಮ ಮನಿದು ಏನಾರ ಮಾತಾಡ್ಕೊತ ಕುಂತ್ರದ ತಂದ ಮಾತಾಡ್ತೈತನ ಅಂತಂದು ಚಾಡೆ ಕೇಳಿಸ್ಕೋದು ಬುದ್ಧಿ ಭಾಳ ಐತೆ ಬಿಡಯವ ಅದಕ್ಕೆ. ಅಲ್ಲ ಈಗ ರೇ ನೀನು ನನಗೆ ಬೇಕತ್ತಾಳ. ನಾನು ಎಲ್ಲಿ ಕಾಂತೀನಿ ತಗೋ. ನಾನು ಇಲ್ಲಿ ಗಾಡಿ ಮರಿ ನಿಂತೇನಿ. ನಾ ಯಾಕೆ ಕಾಂತೀನಿ ಅಕ್ಕಿಗೆ? ಅಲ್ಲ ರಸ್ತೆದಾಗ ನಿಂತೇನೆ ಬಿಡು. ನಾನು ಯಾಕೆ ಏನಾರ ಅಂದ್ರೆ ಯಾಕೆ ನಾ ರೋಡ್ ನಿಂತೇನೆ ನಿಮ್ಮ ಮನೆ ಬಂದು ನಿಂತೇನೆ ಅಂತ ಹೇಳ್ತೇನೆ ಅಕ್ಕಿಗೆ. ಹೌದಿಲ್ಲ? ನನಗೆ ಯಾಕಂತ ಹಾಕಿ ಅಡಿಗೆ ಆತನ ಮನಿಂದ ಕಲ್ಲವ. ಏನು ಅಡುಗೆ ಕೇಳ್ತಿ ಬಿಡೆಯವ? ಅಡುಗೆ ಅದು ಮಾಡ್ಬೇಕು ನೋಡು. ರೊಟ್ಟಿ ಇಲ್ಲಕಂದ್ರೆ ನಡಿದೇ ಇಲ್ಲ ಮನ್ಯಾಗ. ರೇಡಕ್ಕ ರೊಟ್ಟಿ ಪಲ್ಯ ಎಲ್ಲ ಇರೋದ ನೋಡುವ ದಿನ ಅಡಿಗೆ. ನಮ್ಮ ಮನ್ಯಾಗ ಒಂದು ದಿನ ರೊಟ್ಟಿ ಇರ್ಲಿಕ್ಕಂದ್ರೆ ನಡಿದಿಲ್ಲ ಇವಕ್ಕಲ್ಲವ. ದಿನ ರೊಟ್ಟಿ ಮಾಡೋದ ಬಿಡೆಯವ. ಒಬ್ಬೊಬ್ಬರು ಮನ್ಯಾಗ ನೋಡು ಬರೇ ದಿನ ಉಪ್ಪಿಟ್ಟು ಮಾಡ್ತಿರು ಬಿಡು. ಅತ್ತಿಗೆ ಒದ್ನ ಹಾಕ್ತಾರ ಗಂಡು ಒದ್ನ ಹಾಕ್ತಾರ. ಸುಮ್ಮನೆ ತಿಂದು ಹೋಕ್ಕಾರ. ಅವ್ರದ ಬೇಯಿಸಿ ಬಿಡು. ಇದೇನವ ದಿನ ಉಪ್ಪಿಟ್ಟು ಮಾಡುವಕ್ಕೆ ನನಗನ್ನ ಹಾಕ್ತಾರೆ ನೀವ್ರು ಮತ್ತೆ ಅಂತಾರೆ. ಅಲ್ಲ ನಾವು ಒಂದು ದಿನ ಅವ್ರ ಜೊತೆ ಬಂದು ಕುಂದಿರ್ಲಿಲ್ಲ ನಿಂದಿರ್ಲಿಲ್ಲ. ನಾ ಮನ್ಯಾಗ ನಾಷ್ಟ ಏನು ಮಾಡತ್ತಂತ ಅವ್ರಿಗೆ ಗೊತ್ತಾಗೋದಿಲ್ಲ. ಆತೋರವ ಹೊಕ್ಕಿ ನಾನು. ಹೋಗು ಕೆಲಸ ಐತಂತಿ ಹೋಗು.
ಹಂಗೆ ನಮ್ಮಂಗೆ ಏನು ಖಾಲಿ ಕುಂತ ಏನು ಮಾಡ್ಬೇಕು, ಏನು ಮಾತಾಡೋದು ಕೇಳಿಸ್ಕೊಂತ ನಿಂದ್ರಾಕಾಗುತ್ತಾ, ಕುಂದ್ರಾಕಾಗುತ್ತಾ, ಏನು ಮಾತಾಡ್ತಾರಂತ ನೋಡೋಕ್ಕಾಗುತ್ತಾ? ಹೋಗು ನಿಂದು ಕೆಲಸ ಇರ್ತೈತೆ ಹೋಗು. ರೇಣಿ ಸುಮ್ಮನೆ ನೀನ ಏನವ ನಾನು ನೋಡೇ ಮಾತಾಡಕತ್ತಾಳ ನಿಕ್ಕಿ? ಹಾಂ ಅಲ್ಲ ಈಕಿ ಹೋಗುವ ನಿಂದ ಕೆಲಸ ಐತಿ ಹೋಗು, ನಮ್ಮಂಗೇನು ಖಾಲಿ ಕುಂದಿರ್ತೀಯ, ಏನಕ್ಕೆ ಮಾತಾಡೋದು ಕೇಳಿಸ್ಕೊಂತ ನಿಂದಿರ್ತೀಯ ಅಂದ್ರೆ ಏನಿದು? ನನಗೆ ಅನ್ನಕತ್ತ ಆಕೆ ಅವ್ವ ರೇಣಿ ಭಾರಿ ಇದೆ ಬಿಡ್ಲೆ ನೀನು. ನೋಡು ಮಾತಾಡೋದು ಕೇಳಿಸ್ಕೊಂತ ನಿಂದ್ರಾಕ್ ಬಂದ ಇಲ್ಲಿ ಇನ್ನು ಚಾಡ ಮಾತಾಡೋದಂತ ಕೆಲಸ ಐತಂತ ಮಾಡ ಅಣಿಕಿ ಪ್ರೇಮಿ ಅದ್ರ ಚಾಳೆ ಹಂಗೆ ಬಿಡ ಯಾರು ಏನು ಮಾತಾಡ್ತಾರ, ಯಾರು ಏನು ಮಾತಾಡೋದಿಲ್ಲ, ಯಾರ್ದೇನು ಮನೆ ಇದು ಮಾತಾಡಕತ್ತಾರ, ಅವ್ರ ಮನೆಗೆ ಏನು ನಡೀತಿ, ಇವ್ರ ಮನೆಗೆ ಏನು ನಡೀತು, ಬರೀ ಇದಾಕಿದೆ ಸುದ್ದಿ ಮತ್ತೇನೈತಿ. ಕಮಲಕ್ಕ ಬಂಗಾರ ಏನವ ಗಗನಕ್ಕೆ ಹೋಗ್ಬಿಟ್ಟತ್ ಬಿಡು. ನಮ್ಮಂತಾರ ಏನು ತೊಗೊಳೋದೈತಿ, ಮತ್ತು ಈಗಾರ ಬಂಗಾರ ತೊಗೊಳಂಗಿಲ್ಲ ಇನ್ನೂ 1 ವರ್ಷ ಅಂತ ಹೇಳಕತ್ತಾರ. ಎಲ್ಲಿ ಬಿಡು ನಾವು ಕಡೆ ರೊಕ್ಕ ಎಲ್ಲೇ ಇದ್ದಾರ ತೊಗೊತಾರ. ಏನವ ಇದು ಬಂಗಾರದ ರೇಟ್? ಪುನಃ ಯವ್ವ ಕಡಿಮೆ ಇದ್ದಾಗ ಯವ್ವ ಇದ ಭಾಳ ಅಂತಿದ್ವಿ, ಈಗ ಏನು ಮುಗ್ಲಿಗೆ ಮುಟ್ಟಿಬಿಟ್ಟತಿ ಬಂಗಾರದ ರೇಟ್. ಈ ತೊಗೊಳ್ಳೋ ಕಾಲ ಇದೆ ಎಲ್ಲರ ಯವ್ವ ಅಲ್ಲಿ ಬಿಡು. ರೇಟ್ ಕೇಳಿದ್ರೆ ತಲೆ ಚಕ್ರ ಬರ್ತೈತಿ, ಹಂಗೆ ಬಂಗಾರದ ರೇಟ್ ಏರಿ ಬಿಟ್ಟತಿ. ಈಗ ಏನು ಬಂಗಾರ ಕಾಣ್ಲಂಗೆ ಹಿಂಗೆ ಹೋಗೋದಾಕತ್ತೆ ಏನ ಕಮ್ಲಕ್ಕ? ನಾವು ಏನು ತೊಗೊಳೋದೆ ಯವ್ವ, ಇದ್ದು ಮನ್ಯಾಗಿನ ರೊಕ್ಕನ ಕಾಯ್ಕೊಳ್ಳೋದಾಗಲ್ದು, ಕುಡ್ಕನ ಗಂಟನ ಕಟ್ಕೊಂಡು ಏನು ಮಾಡ್ತೀಯ? ಬಂಗಾರ ತೊಗೊಳ್ಳೋ ಕಾಲ ಎಲ್ಲರ ಯವ್ವ. ಮೊದ್ಲು ನಾವೆಲ್ಲ ಸಣ್ಣಾರಿದ್ದಾಗ ಅಲ್ಲಿ ಇದಕ್ಕೆ ಹಿಂಗೆ ಇದಕ್ಕೆ ತುಂಬಿ ಅದಕ್ಕೆ ತುಂಬಿ ಅಂಥೇಳಿ ನಮ್ಮವ್ವಾರು ಏಟ್ರ ಒಟ್ಟು ನಮ್ಮ ಮದುವೆಗೆ ಒಟ್ಟು ತೊಗೊಂಡು ಮಾಡಿಟ್ಟಿದ್ರ ನಮಗೆ ತೊಗೊಳೋದಾಕತ್ತೆ. ಈಗ ಯವ್ವ ಏನು ನಾವು ಈಗ ಗುಂಪಿಗೆ ರೊಕ್ಕ ತುಂಬ್ತೀವಿ ಅಂದ್ರೂ ಈಗಾರ ಬಂಗಾರದ ರೇಟ್ ಜಗ್ ಏರೈತಿ, ಏನು ತೊಗೊಳೋದಾಕತ್ತೆ ಹೇಳಿ ನೀವು? ಹೌದಿಲ್ಲ ಯವ್ವ? ಏನು ಆಕತ್ತಿದ್ದು ಬಂಗಾರ ಕಾಯ್ಕೊಳ್ಳೋದು ಅಷ್ಟ ನೋಡುವ. ಈಗ ಏನು ತೊಗೊಳೋದಾಗೋದಿಲ್ಲ, ಸುಮ್ಮನೆ ತೊಗೊಳ್ಳೋ ಆಸೆನೇ ಬಿಡ್ಬೇಕು ಬಿಡು, ಹಂಗೆ ಆಗ್ಬಿಟ್ಟತಿ ಈಗ. ಇಲ್ಲ ಗಿರ್ಜಿ ನಿಮ್ಮ ಈಕಿ ನಿಮ್ಮ ನಾದ್ನಿ ಸರೋಜಾಗ ಏನೋ ಬಂಗಾರ ತುಂಬ ಅಂತ ಅಂದಾರ ಅಂಥೇಳಿ ಬಂದು ಕುಂತಿದ್ಲಲ್ಲಕ್ಕಿ, ಏನು ಕೊಡೋದಾತ ಏನ? ಮತ್ತೆ ಏನಂದ್ರೆ ನಿಮ್ಮ ಮಾವ ನಿಮ್ಮ ಅಕ್ಕ ಏನು ಕೊಡಿಸ್ತಾರಂತಾನೆ? ಇಲ್ಲ ಅಂತ ತಾವು ಏನ್ರ ರೊಕ್ಕ ಹಾಕ್ತಾರಂತಾನೆ ಏನಂತ? ಇಲ್ಲಿ ಬಿಡಯ್ಯವ್ವ ನಾವು ಹೋಗಿ ಬಿಟ್ಟು ಬಂದಿ ಬಿಡು, ಅವ್ರು ನಾವು ತರಾಕ ಹೇಳಿಲ್ಲ ಅಂತಂದ್ರು ಅವ್ರು ಅತ್ತಿಯಾರ. ನಮಗೆ ಎದಕ್ಕೆ ಬೇಕವ್ವ ಮದುವೆ ನಾವು ಹಾಕಿ ನಮ್ಮನೆ ಸೊಸೆ ಮಾಡ್ಕೊಂಬಂತೀವಿ, ನಾವು ಯಾಕೆ ಬಂಗಾರ ತರಕ ಕಳ್ಸೋಣ ಮನೆಗೆ ಅಂತಂದು ಅಂದ್ರು ಬಿಡು. ಲೆಕ್ಕ ಹರಿತು ಬಿಡು. ಏನೇ ಈಗ ನಮ್ಮ ಅತ್ತಿದಾಗೆ ಕಿತಿ ಬಿದ್ದು ಹಿಂಗೆ ಹೇಳಿದ್ರೆ ಕುಂದ್ರ ನೀ ಬಂದು ಅಂತಂದು ಕಲ್ಸಿದ್ಲಕ್ಕೆ. ಆಮೇಲೆ ಒಪ್ಕೊಂಡ್ಲು ಬಿಡಕ್ಕೆ ಸರೋಜ. ಇಲ್ಲ ವೈನಿ ಹಿಂಗೆ ಅವು ಹೇಳಿದ್ಲು, ಮತ್ತು ನೋಡು ಹಿಂಗೆ ಬಿಟ್ರೆ ಮತ್ತು ಆಕೆ ಅವ್ರ ನೆಗೆ ನೀನು ತೊಗೊಂಡಿದ್ಲಂತ, ಮತ್ತು ಆಕೆ ತೊಗೊಂಡಾಳ, ಮತ್ತು ನಿನಗೆ ಇಲ್ದಂಗೆ ಆಕತ್ ನೋಡಿ ಬಂದು ಕುಂದ್ರಂತ ಇವ್ರು ಅತ್ತಿಯರು ಕಳ್ಸ್ಯಾರ. ಅದಕ್ಕೆ ಆಕೆ ಬಂದು ಕುಂತಾ ಬಿಡು, ಮತ್ತು ಏನು ಮಾಡೋದು ಹಂಗೆ ಟೈಮ್ ಕೇಳಾಳ. ಈಗ ನೋಡಿ ಆಕಿನ ಪಶ್ಚಾತ್ತಾಪ ಪಡ್ತಾಳ, ನಮ್ಮ ಅವ್ನ ಮಾತು ಕೇಳ್ಬಾರ್ದಿತ್ತವ, ನಾನು ನಿಮ್ದೆಲ್ಲ ನಂಬಿಕೆ ಕಳ್ಕೊಂಡ್ಬಿಡ್ತಿದ್ದು ನೋಡು ಅಂತಂದು ಜಗ್ ಈಗೂ ಇದು ಮಾಡ್ತಾಕಂಬ್ಲಕ್ಕ ಪಾಪ ಫೋನ್ ಹಚ್ತಾಗೊಮ್ಮೆ. ನೋಡವ ನೀ ಮತ್ತೆ ಹೆಂಗದಾಳ? ಅವ್ರು ಕೇಳಿದ್ರೆ ಅಲ್ಲವ ನಿನ್ನ ಪದ್ಧತಿ ಎಲ್ಲಿ ತಂದು ಕೊಡ್ಬೇಕು ಅವರು? ಅವ್ರನ್ನೂ ಈಗ ಹೊರಗೆ ಹಾಕ್ಬಿಟ್ಟೇವಿ, ನಮ್ಮ ದೊಡ್ಡ ಮಾತು ಇದು ಮಗನ ಮಾತು ಕೇಳಿ ಅಂತಂದು ಏನಾರು ಹೇಳ್ಬೇಕಿಲ್ಲ. ಮಾತಿ ತಪ್ಪು ಒಪ್ಕೊಳ್ಳೋ ಜಾಯಮಾನದಕ್ಕೆ ಅಲ್ಲಿ ಬಿಡ ಆಗಿರ್ತೀನಿ ನಿಮ್ಮ ಅತ್ತಿ. ಆಕೆ ನನ್ನಂತ ಒಳ್ಳೆಕನ ಯಾರಿಲ್ಲ ಅಂತ ಆಕಿ ನಮ್ಮ ಅತ್ತಿ. ಆಕೆ ಕೈಯಾಗ ಬೇಗ ಸಿಕ್ಕಾಳ, ನಮ್ಮ ಅಕ್ಕಿನ ಕೈಯಾಗ ನಮ್ಮ ನೆಗೆನಿ ಕೈಯಾಗ ಹಾಕಿ ಅರಿತಾಳ ಆಕಿ ಕಲ್ಲಾಗ ಹಾಕಿ. ಮತ್ತೇನೈತಿ ಆತು ಬಿಡುವ. ಅಷ್ಟಕ್ಕೆ ಎಲ್ಲ ಸುದ್ದ ಆತು ಹೋಗ್ಬಿಟ್ಟು ಬಂದ್ರಿ, ಮತ್ತೇನು ಮಾಡೋದು? ತಮ್ಮ ಮನ್ಯಾಗ ಆರಾಮದಾರಲ್ಲ ಆಗಿರ್ತೇವೆ, ಸಾಕು ಬಿಡು ಅಷ್ಟೇ. ಅಲ್ಲ ಕಮಲಕ್ಕ, ಇದು ಇವ್ರು ಮಾಡೋದು ಹೆಂಗಾರ ಇರಲಿ, ಬುದ್ಧಿಗಡಿ ಕೆಲಸ ಮಾಡ್ತಾರ. ಅವ್ರನ್ನ ಅಕ್ಕಿ ಗಂಡ ನಮ್ಮ ಸರೋಜಿ ಗಂಡ ಏನು ಮಾತಾಡ್ಸ್ಲಿಲ್ಲಕ್ಕಿನ್ನ ಮಾತು ಬಿಟ್ಟು ಏನಾರ ಊಟಕ್ಕೆ ಹಚ್ಕೊಡೋದು ಮಾಡಿದ್ರು ರೌಂಡ್ ಕೇಳ್ತಿದ್ದಂತ ಊಟ ಮಾಡಿ ಹೋಗಿದ್ನ ಯಾವ್ರ ಅನ್ಲಿಕ್ಕಿಗೆ ಹಂಗೆ ಒಳ್ಳಿ ಹಂಗೆ ಸುದ್ದಾಗಿ ನಾವು ಅಲ್ಪ ಹಿಂಗೆ ಮತ್ತು ಹಿಂಗಾಗೈತದು. ಇನ್ನೂ ಅದು ಬಂಗಾರದಿಕ್ಕೆ ಬಂದು ಕುಂತ ಅಂತ ಗೊತ್ತಿಲ್ಲಕ್ಕೆ ಗಂಡಗೆ ಹಂಗೆ ಹೋಗಿ ಕುಂತಾ ಬಿಡ ಅಂತ ಊರಿಗೆ ಅಂತಂದು ಏನೋ ಒಟ್ಟು ಅವ್ರವ್ ಏನೇನೋ ಹೇಳಿ ಒಟ್ಟು ಸುದ್ದು ಮಾಡ್ಯಾರ. ಒಟ್ಟು ಇನ್ನೂ ಗೊತ್ತಿಲ್ಲಕ್ಕಿ ನಮ್ಮ ಅತ್ತಿ ಮಾತು ಕೇಳಿ ಸರೋಜಿ ಬಂಗಾರಕ್ಕೆ ಬಂದು ಕುಂತ ಅಂತ ಗೊತ್ತಾದ್ರೆ ಮಾತಾಡೋದೇ ಇಲ್ಲ ಹಳ್ಳಕ್ಕೆ ಜೊತೆ. ಹಂಗಾಗೈತದು ನೋಡುವ. ಎಂತಾರು ಇದ್ದಾರೆ ಬಿಡ ಎಲ್ಲಾರ, ಒಟ್ಟು ಈಗಾರ ಚಂದ ಅದಾರಿಲ್ವ ಗಂಡ ಇಂತಿ ಸಾಕು ಬಿಡು. ಮತ್ತು ಸಣ್ಣ ಹುಡುಗಿನ ಬಿಟ್ಟು ಬಂದ ಏನು 1.5 ವರ್ಷ 2 ವರ್ಷನ ಐತೆ ಹುಡುಗಿಗೆ. ಆಕಿನ ಬಿಟ್ಟು ಬಂದ ಮತ್ತು ಸಿಟ್ಟು ಬಂದದಕ್ಕೆ ಗಂಡಗೆ. ಆ ಹುಡುಗಿನ ಬಿಟ್ಟು ಹೋಗಾಳಿಕೆ ಅಂತ 2 ಹುಡುಗರನ್ನೆಲ್ಲ ಬಿಟ್ಟು ಬಂದು ತಿಂಗಳು ತನ ಇಲ್ಲೇ ಕುಂತ್ಲ. ಮತ್ತು ಅದಕ್ಕೆ ಸಿಟ್ಟು ಬಂದುಬಿಟ್ಟೆ ಆಕಿಗೆ. ಈಗೆಲ್ಲ ಚಂದಾಗ ಅದಾರ ಅವ್ರವ್ರ ಮನ್ಯಾಗ ಅವ್ರು ಅದಾರವ ಚಂದ ಗಂಡ ಐತಿ ಖುಷಿಲಿ ಇದ್ದದಾರ ಸಾಕಂತೇವೆ ಅಷ್ಟ ನಾವು. ಮತ್ತೆ ಯಾರ್ದಾರ ಜೀವನ ಮೊರಬಟ್ಟಿ ಮಾಡ್ಬೇಕು ಬಿಡು. ಮಗಳು ಯಾರ ಕಡೆಯಲ್ಲಾರಲ್ಲ, ಮತ್ತು ಸುಸ್ತಾರ ಮ್ಯಾಗ ಸಿಟ್ಟು ಬಂದು ಏನ್ರ ಒಂದು ಹೇಳ್ತಾರ ಬಿಡಪ್ಪ ಅಣ್ಣಾಕ. ಮಗಳು ಹೆಂಗಾರ ಕಲ್ಸೋಂಗೆ ಬುದ್ಧಿ ಬಂದಿದ್ದೈತೆ ನೋಡು. ಹಿಂಗ ಕಮ್ಲಕ್ಕ ಆಕಿ ಹಿಂಗೆ ಯಾವಾಗಿದ್ರು ಹಿಂಗೆ ಬಂದ್ಲಕ್ಕಿ. ಯಾವಾಗೂ ಒಳ್ಳೇದಂಕರ ನಮ್ಗೆ ಎಂದೂ ಬಯಸಲಿಲ್ಲ ಆಕಿ. ನನಗೆ ಅದ್ರಾಗ ನನಗೆ ಬಯಸಲಿಲ್ಲ, ನನ್ನ ಗಂಟೆಗೆ ಬಯಸಲಿಲ್ಲ. ಹಾಳಾಗಿ ಹೋಲೆ ಅಂತ ಆಕಿ ನಮ್ಗೆ. ಈಕೆ ಹಾಳಾಗಿ ಹೋಗಂದ್ರೆ ಒಳ್ಳೆಯರಿಗೆ ಒಳ್ಳೇದ ಮಾಡ್ತಾನೆ ಭಗವಂತ. ಇವ್ರು ಹಾಳಾಗಿ ಹೋಗ್ಲಿ ಇವ್ರು ಇದಾಗಲಿ ಅಂತಂದು ಕೆಟ್ಟದ ಮನಸ್ಸನ್ನ ಇಟ್ಕೊಂಡು ಮತ್ತೊಬ್ಬ ಒಳ್ಳೆಯರಿಗೆ ಭಾವನಾ ಕೆಟ್ಟ ಬಯಸಬಾರ್ದು. ಹೌದಿಲ್ಲ ಕಮ್ಲಕ್ಕ? ಹೌದವ. ಯಾರಿಗೂ ಅವ್ರಿಗೆ ಕೆಟ್ಟದಲ್ಲಿ ಇವ್ರು ಕೆಟ್ಟದಲ್ಲಿ ಅನ್ನೋದು ತಪ್ಪಾಕತ್ತದ. ಹಂಗೆ ಎಲ್ಲ ಯಾರಿಗೂ ಕೆಟ್ಟದ್ದು ಬಯಸಕ್ಕೆ ಹೋಗ್ಬಾರ್ದು. ಒಳ್ಳೇದು ಮಾಡೋಕ್ಕಾಗಲಿಲ್ಲ ನಮ್ಮ ಕೈಲಿ, ಸುಮ್ಮನೆ ಇದ್ದು ಬಿಡ್ಬೇಕು ಅವ್ರವ್ರನ್ನ ಪಾಡಿಗೆ ಅವ್ರನ್ನ ಬಿಟ್ಟು. ಏನು ಅಂತೇನೆ ನಾನು ಹಿರಿಯರಾಗಿ ಏನು ಯವ್ವ.
ಇವತ್ತಿನ ಕತೆ ಎಲ್ಲರಿಗೂ ಹೆಂಗೆ ಅನಿಸ್ತೀರಿ ಫ್ರೆಂಡ್ಸ್ ಕಮೆಂಟ್ ಮೂಲಕ ತಿಳಿಸಿ. ಯಾರಾದರೂ ಫಸ್ಟ್ ಟೈಮ್ ನಮ್ಮ ಕತೆಗಳನ್ನು ನೋಡಕತ್ತಿದ್ರೆ ದಯವಿಟ್ಟು ಸಪೋರ್ಟ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊರಿ. ನಮ್ಮ ಕತೆಗಳನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡಿರಿ. ನಮ್ಮ ಕತೆಗಳು ಇಷ್ಟ ಆಯ್ತು ಅಂದ್ರೆ ಲೈಕ್ ಕೊಡೋದು ಮರೆಯಕ್ಕೆ ಹೋಗಬೇಡಿ. ಹೈಪ್ ಅಂತ ಆಪ್ಷನ್ ಐತೆ, ಪಾಯಿಂಟ್ಸ್ಗಳನ್ನು ಕೊಡ್ಬೋದು ರೀ ಫ್ರೆಂಡ್ಸ್. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ. ಮುಂದಿನ ಕತೆಯೊಂದಿಗೆ ಮತ್ತೆ ಬರ್ತೀವಿ. ಧನ್ಯವಾದಗಳು ರೀ ಎಲ್ಲರಿಗೂ.